ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಎರಡು ರಾಜ್ಯಗಳ ಮತದಾನ ಮುಗಿದಿದೆ. ನಾಡಿದ್ದು 23ನೇ ತಾರೀಕು ಮತ ಎಣಿಕೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶನೂ ಕೂಡ ಇದೆ. ಈಗಾಗಲೇ ಎಕ್ಸಿಟ್ ಪೋಲ್ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ನೇತೃತ್ವದ NDA ಕೂಟ, ಅದೇ ರೀತಿ ಜಾರ್ಖಂಡಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಿಚ್ಚಳವಾಗಿ ನಮಗೆ ಕಾಣ್ತಾ ಇದೆ. ಬಹುಶಃ 23ನೇ ತಾರೀಕು ಇನ್ನೇನು ಬದಲಾವಣೆ ಆಗುತ್ತೆ ಅಂತ ನಮಗೂ ಅನ್ಸಲ್ಲ. ಯಾಕಂದರೆ ಎಕ್ಸಿಟ್ ಪೋಲ್ ಒಂದು ಕಡೆ, ನಮಗಿರ್ತಕ್ಕಂಥ ಮಾಹಿತಿನೂ ಕೂಡ ಇದ್ದೇನೆ. ಸ್ಪಷ್ಟ ಬಹುಮತದೊಂದಿಗೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರ್ತೇವೆ, ಜಾರ್ಖಂಡಲ್ಲೂ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೇವೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಬಿಜೆಪಿ ನೇತೃತ್ವ NDA ಕೂಟ ಸ್ಪಷ್ಟ ಬಹುಮತ ಬಂದಿದ್ರೂ ಸಹ ಕಾಂಗ್ರೆಸ್ ಪಕ್ಷದ INDA ಕೂಟದ ಆರ್ಭಟ ನೋಡಿದರೆ ಚುನಾವಣೆ ನಾವು ಗೆದ್ವೋ ಅವ್ರು ಗೆದ್ವೋ, ಮೋದಿಯವ್ರು ಮತ್ತೆ ಪ್ರಧಾನಮಂತ್ರಿ ಆಗಿದ್ದಾರೋ ಅವ್ರು ಆಗ್ತಾರೋ ಅನ್ನೋ ಅನುಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಇತ್ತು. ಆ ರೀತಿ ಆರ್ಭಟ ಕಾಂಗ್ರೆಸ್ ಪಕ್ಷದಿತ್ತು. ಆದರೆ ಹರಿಯಾಣ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ ಆರ್ಭಟ ಕಡಿಮೆ ಆಗಿದೆ. ಮಹಾರಾಷ್ಟ್ರ, ಜಾರ್ಖಂಡ್ ಬಂದ ಮೇಲಂತೂ ಸಂಪೂರ್ಣವಾಗಿ ನೆಲಕ್ಕೆತ್ತಾರೆ ಕಾಂಗ್ರೆಸ್. ಇನ್ನು ಕರ್ನಾಟಕ 3 ಕ್ಷೇತ್ರದ ಉಪಚುನಾವಣೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಶ್ರಮವನ್ನು ಹಾಕಿದ್ದಾರೆ. BJP ಮತ್ತು JDS ಪಕ್ಷ ಒಟ್ಟಾಗಿ ನಾವು ಹೋರಾಟವನ್ನು ನಡೆಸಿದ್ದೇವೆ 3 ಕ್ಷೇತ್ರಗಳಲ್ಲಿ. 3 ಕ್ಷೇತ್ರದಲ್ಲೂ ಕೂಡ ಚನ್ನಪಟ್ಟಣದಲ್ಲಿ JDS, ಶಿಗ್ಗಾವಿ ಹಾಗೂ ಸಂಡೂರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ.